ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜುಲೈ 20. ಮೈಸೂರಿನ ಜೆಎಲ್ಬಿ ರಸ್ತೆಯ ಮೂಡ ಕಚೇರಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಗೂ ಅಹಿಂದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಹುನ್ನಾರವನ್ನು ಖಂಡಿಸಿ ಮತ್ತು ಮೂಡ ಸ್ವಚ್ಛಗೊಳಿಸಬೇಕೆಂದು ಆಗ್ರಹಿಸಿ ಪೊರಕೆ ಚಳವಳಿಯನ್ನು ನಡೆಸಲಾಯಿತು. ಈ ಪೊರಕೆ ಚಳವಳಿಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಕೆಎಸ್ ಶಿವರಾಮು, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್, ಹಿರಿಯ ಸಮಾಜ ಚಿಂತಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ, ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರಗುರು, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಚುಂಚನಹಳ್ಳಿ ಮಲ್ಲೇಶ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಕಂದಳ್ಳಿ ನಾರಾಯಣ್, ರೆಸ್ಪಾನ್ಸಿಬಲ್ ಸಿಟಿಜನ್ ವಾಯ್ಸ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಂಎಫ್ ಕಲೀಂ, ಜಿಲ್ಲಾ ಕುಂಬಾರ ಸಂಘದ ಅಧ್ಯಕ್ಷರಾದ ಎಚ್ಎಸ್ ಪ್ರಕಾಶ್, ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷರಾದ ರವಿನಂದನ್, ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷರಾದ ಯೋಗೇಶ್ ಉಪ್ಪಾರ್, ನಗರ ಕಾಂಗ್ರೆಸ್ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್, ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್, ನಾಯಕ ಸಮುದಾಯದ ಅಧ್ಯಕ್ಷರಾದ ದ್ಯಾವಪ್ಪ ನಾಯಕ, ಎಸ್ಸಿ ಎಸ್ಟಿ ಘಟಕದ ಕಾರ್ಯದರ್ಶಿ ಭಾಸ್ಕರ್, ಹಿಂದುಳಿದ ವರ್ಗಗಳ ಮುಖಂಡರಾದ ಲೋಕೇಶ್ ಮಾದಾಪುರ, ಅಲ್ಪಸಂಖ್ಯಾತರ ಮುಖಂಡರಾದ ರಹೀಂ, ಮಹೇಂದ್ರ ಕಾಗಿನೆಲೆರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮುದಾಯದ ನಾಯಕರ ವಿರೋಧಿಗಳಿಗೆ ಅಲ್ಪಸಂಖ್ಯಾತ ವಿರೋಧಿಗಳಾದ ಬಿಜೆಪಿ ಪಕ್ಷಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಹಿಂದ ಸಮುದಾಯಗಳ ಅಸ್ಮಿತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇತ್ತೀಚಿನ ದಿನಗಳಲ್ಲಿ ಅವರ ವಿರುದ್ಧ ನಿರಾಧಾರ ಆರೋಪಗಳನ್ನ ಮಾಡೋದ್ರ ಮೂಲಕ ಅವರ 40 ವರ್ಷದ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ತರಬೇಕು ಅಂತ ಹೇಳಿ ಹುನ್ನಾರ ನಡೀತಾ ಇರುವಂಥದ್ದು ಮತ್ತು ಅವ್ರನ್ನ ತೇಜವಧೆ ಮಾಡೋ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರುಗಳು ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಹಾಗಾಗಿ ಇದು ಬಹಳ ಗಂಭೀರವಾದಂತ ಪ್ರತಿಭಟನಾ ಧರಣಿ, ಒಂದು ಪೊರಕೆ ಚಳವಳಿ, ವಿಷಯ ಆಧಾರಿತವಾಗಿ ಮಾಡ್ತಾ ಇರುವಂತ ಒಂದು ಪ್ರತಿಭಟನಾ ಧರಣಿ ಇದು. ಆ ಕಾರಣಕ್ಕಾಗಿ ತಾವೆಲ್ಲ ಬಹಳ ಗಂಭೀರವಾಗಿ ಈ ಒಂದು ಪ್ರತಿಭಟನೆಯನ್ನ ಪರಿಗಣಿಸಬೇಕು. ಇಲ್ಲಿ ವಿಷಯ ಆಧಾರಿತವಾಗಿ ನಾವು ಮಾತಾಡ್ತೇವೆ ಮತ್ತೆ ಚರ್ಚೆ ಆಗ್ತದೆ. ಯಾಕೆಂದ್ರೆ ಈ ಕರ್ನಾಟಕ ರಾಜ್ಯಕ್ಕೆ ಇದು ಒಂದು ಮೆಸೇಜ್ ನ ಕೊಡ್ಬೇಕಾಗ್ತದೆ. ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ನಾಯಕರುಗಳು ಮುಖ್ಯಮಂತ್ರಿ ಆಗಿದೆ ಬಹಳ ಬೆರಳಿಕೆಯಷ್ಟು. 75 ವರ್ಷದ ಇತಿಹಾಸದಲ್ಲಿ ಬಹಳ ಕಡಿಮೆ ಜನಸಂಖ್ಯೆಯವರು ಮುಖ್ಯಮಂತ್ರಿಗಳೇ ಆಗಿರುವಂತದ್ದು ಅಹಿಂದ ವರ್ಗದಿಂದ. ಈ ದೇಶದ ಮಹಾಶತ್ರು ಒಂದು ಬ್ರಾಹ್ಮಣ್ಯ, ಇನ್ನೊಂದು ಮಾರ್ಕೆಟ್ ಫೋರ್ಸ್, ಮಾರುಕಟ್ಟೆ ಶಕ್ತಿಗಳು, ಕಾರ್ಪೊರೇಟ್ ವಲಯ ಅಂತಾನೂ ಕೂಡ ನಾವು ಕರಿತೀವಿ. ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಕೂಡ ಈ ಸ್ಥಾಪಿತ ಹಿತಾಸಕ್ತಿಗಳು, ಕೋಮುವಾದಿಗಳು, ಜಾತಿವಾದಿಗಳು ಸಾಮಾಜಿಕ ನ್ಯಾಯ ವಿತರಣೆಯನ್ನ, ಆರ್ಥಿಕ ಸಮಾನತೆಯನ್ನ ಪ್ರತಿರೋಧಿಸುತ್ತಲೇ ಬಂದಿದ್ದಾರೆ. ಅದು ಶುರುವಾದದ್ದು ಜನಸಂಘಿಗಳಿಂದ, RSS ನವರಿಂದ, ಮೂಲಭೂತವಾದಿಗಳಿಂದ. ಈಗಲೂ ಕೂಡ ಅವರೇನು ಸುಮ್ಮನೆ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಮೋಸ್ಟ್ ಡೆಮಾಕ್ರೆಟಿಕ್ ಗವರ್ನಮೆಂಟ್, ಅತ್ಯಂತ ಪ್ರಜಾಸತ್ತಾತ್ಮಕವಾದ ಸರ್ಕಾರ. ಬಹುಮತವನ್ನ ಜನರೇ ಕೊಟ್ಟಿದ್ದಾರೆ, ಇವ್ರು ಯಾರು ಕೊಟ್ಟಿಲ್ಲ. ಇವ್ರಿಗೆ ಕಿಟ್ಗಳ ಅಧಿಕಾರನೂ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಸಂವಿಧಾನ ಹತ್ಯಾ ದಿವಸ ಅಂತ ಮಾಡ್ತಾ ಇದ್ದಾರೆ ಬಿಜೆಪಿಯವರು, NDAದವರು. ಯಾರು ಸಂವಿಧಾನವನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅವತ್ತಿಂದ ಇವತ್ತಿನವರೆಗೂ? ಕೋಮುವಾದಿಗಳು ಹತ್ಯೆ ಮಾಡ್ತಾವ್ರೆ, ಮಾರುಕಟ್ಟೆ ಶಕ್ತಿಗಳು ಹತ್ಯೆ ಮಾಡ್ತಾ ಇದ್ದಾರೆ, ಭೂ ಮಾಲೀಕರು ಹತ್ಯೆ ಮಾಡ್ತಾ ಇದ್ದಾರೆ, ಬಲಾಢ್ಯರು ಅಂತ ಯಾರು ಹೇಳ್ತೀವಿ ಅವರು ಹತ್ಯೆ ಮಾಡ್ತಾ ಇದ್ದಾರೆ. ನಿಜ, ಅವ್ರು ಹುಟ್ಟಿರೋದೇ ಹತ್ಯೆ ಮಾಡಕ್ಕೆ, ನಾವು ಹುಟ್ಟಿರೋದೇ ವಿರೋಧ ಮಾಡಕ್ಕೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಂತ ಸಂದರ್ಭದಲ್ಲಿ ಬರೀ ರಾಜಕೀಯ ಸ್ವಾತಂತ್ರ್ಯದಿಂದ ಭಾರತದ ಸಮಗ್ರ ಉದ್ಧಾರ ಆಗೋದಿಲ್ಲ. ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ, ಆರ್ಥಿಕ ನ್ಯಾಯ, ಆರ್ಥಿಕ ಸಮಾನತೆ ಎರಡು ಅತ್ಯಂತ ಮೂಲಭೂತ ಅವಶ್ಯಕತೆಗಳು ಅಂತಕ್ಕಂಥ ಮಾತನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೇವಲ ಸ್ವಾತಂತ್ರ್ಯವನ್ನಷ್ಟೇ ತಂದುಕೊಡ್ಲಿಲ್ಲ, ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೋಮುವಾದಿಗಳ ವಿರುದ್ಧ, ಜಾತಿವಾದಿಗಳ ವಿರುದ್ಧ, ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ, ಸಂವಿಧಾನ ವಿರೋಧಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದೆ. ಇದು ಸಾಮಾಜಿಕ ನ್ಯಾಯಪರ ಪಕ್ಷ. ಇದು
ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗಲೇ ಜೈಲಿಗೆ ಹೋದಂತಹ ಮೊಟ್ಟ ಮೊದಲ ನಾಯಕ ಈ ನಾಡಿನಲ್ಲಿ. ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಬುದ್ಧಿ ಹೇಳಕ್ಕೆ ಎಲ್ಲಿ ನೈತಿಕ ಹಕ್ಕಿದೆ? ಎಲ್ಲಿದೆ ಹಕ್ಕು? ಬಿಜೆಪಿಯವರು ಹುಟ್ಟಿರದೆ ತುಳಿಯಕ್ಕೆ, JDS-ನವರು ಹುಟ್ಟಿರದೆ ಜಾತಿ ರಾಜಕೀಯ ಮಾಡಕ್ಕೆ, ಬಲಾಢ್ಯರು ಹುಟ್ಟಿರದೆ ಬಲಹೀನರನ್ನ ತುಳಿಲಿಕ್ಕೆ, ಮೇಲ್ಜಾತಿ ಪ್ರಭುತ್ವ ಇರದೆ ತಳ ಸಮುದಾಯಗಳನ್ನ ಶೋಷಣೆ ಮಾಡಕ್ಕೆ. ಈ ಸತ್ಯವನ್ನ, ಐತಿಹಾಸಿಕ ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಕರ್ನಾಟಕದಲ್ಲಿ ಬಹುಮತ ಕೊಟ್ಟಿರೋದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.